ಹಿಡ್ಕೊಂಡು ಆಸ್ಪತ್ರೆಗೆ ತೆರಳುತ್ತಾ ಇದ್ರಂತ್ರಿ ದಂಪತಿ. ಮಗುವಿಗೆ ನಾಯಿ ಕಚ್ಚಿತ್ತು, ನಾವು ಮಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಪೋಷಕರು ಹೇಳ್ತಾರೆ. ಹೆಲ್ಮೆಟ್ ತಪಾಸಣೆ ವೇಳೆ ಬೈಕ್ ಅನ್ನು ಅಡ್ಡಗಟ್ತಾರೆ. ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತಂದ್ರು ನಿಮ್ಗೆ ಏನ್ರಿ ಆಗಿತ್ತು, ನಿಮ್ಗೆ ಏನ್ ದರಿದ್ರತೆ ಬಡ್ದಿತ್ತು ನಿಮಗೆ ಅಂತ ಹಿಂದೆ ಹಿಡ್ಕೊಂಡು ಅದನ್ನ ಎಳಿತಾರೆ ಬೈಕ್ಗಳನ್ನು. ಎಷ್ಟೋ ಕಡೆ ನೋಡಿದ್ದೀನಿ. ಅವನು ಯಾವನೋ ಹೆಲ್ಮೆಟ್ ಹಾಕೊಂಡಿಲ್ಲ, ಸಾಯ್ಲಿ ಬಿಡಿ ಅವನು. ನಿಮ್ಗೇನಾಗಬೇಕಾಗಿದೆ ಅದನ್ನ ಹಿಂದೆ ಹಿಡಿದು ಎಳೆಯುವಂಥದ್ದೇನು? ಬೈಕನ್ನು ಹಿಂದೆ ಹಿಡಿದು ಎಳೆದ್ರೆ ಏನಾಗುತ್ತೆ ಅನ್ನುವಂಥ ಕನಿಷ್ಠ ಜ್ಞಾನ ಇಬೇಡವಾ ಟ್ರಾಫಿಕ್ನವರಿಗೆ? ಬ್ಯಾಲೆನ್ಸ್ ಮಿಸ್ ಆಗುತ್ತೆ, ಮುಂದೆ ಅವರು ಬೀಳ್ತಾರೆ, ಅದರ ಜೊತೆ ಕೂತ್ಕೊಂಡಿರೋರು ಬೀಳ್ತಾರೆ ಅನ್ನುವಂಥದ್ದು ಕನಿಷ್ಠ ಜ್ಞಾನ ಇಲ್ಲದೆ ಇರುವಂಥವ್ರು ಟ್ರಾಫಿಕ್ ಪೊಲೀಸರಾಗಿದ್ದೀರಲ್ರಿ. ಎಷ್ಟ್ರಿ ದುಡ್ಡಿನ ಹಪಾಹಪಿ ನಿಮಗೆ? ಫೋಟೋ ತೆಗೆದು ಹಾಕ್ರಿ, ಆಮೇಲೆ ಗಟ್ಟತಾನೆ ಒಂದು ದಂಡ. ಅದನ್ನ ಎಳೆಯುವಂಥದ್ದು ಏನ್ರಿ ನಿಮಗೆ? ಎಲ್ಲಾ ಕಡೆನೂ ಹಂಗೆ. ಅವ್ನು ಹೋಗ್ತಾ ಇದ್ರೆ ಹಿಂದಿಂದ ಬೈಕ್ ಎಳೆಯೋದಂತೆ. ಫೋಟೋ ತೆಗೀರಿ. ಮಾಡೋಕ್ ಕೆಲಸ ತುಂಬಾ ಇದಾವೆ. ಸಿಟಿಗಳಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಗಳಿದೆ, ಲಾರಿಗಳು ಹೆಂಗೆ ಓಡಾಡ್ತಾ ಇದ್ದಾವೆ, ಅವುಗಳನ್ನ ನೋಡ್ಕೊಳ್ಳಿ. ದುಡ್ಡಿನ ಹಪಾಹಪಿ ಬಿಟಾಕಿ ಮೊದಲು. ಇನ್ನು ಎಷ್ಟು ಜನರನ್ನ ಸಾಯಿಸ್ತಿರೋ ಇದೇ ರೀತಿಯಾಗಿ. ಅವ್ನು ಹಾಕಿಲ್ವಾ, ಫೋಟೋ ತೆಗೆದು ಹಾಕ್ತಾ ಇರಿ. ಮನೆಗೆ ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ. ನೀವೇನ್ ನಿಂತ್ಕೊಂಡು ನಿಮ್ಗೆ ಮಾಡಕ್ ಬೇರೆ ಕೆಲಸನೇ ಇಲ್ಲ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಹೌದು, ನಾನೇ ನನ್ನ ಮಗಳನ್ನ ಎತ್ಕೊಂಡು ಕೂತಿದ್ದೆ. ಅಡ್ಡ ಹಾಕಿದ್ರು, ನಾಯಿ ಕಚ್ಚಿಬಿಟ್ಟೆ. ನನ್ನ ಮಗಳನ್ನ ಹಾಸ್ಪಿಟಲ್ ಕರ್ಕೋಬೇಕು ಬಿಡಿ ಸರ್ ಅಂದು. ಟೆಂಪೋ ಈ ಕಡೆ ಕರ್ರು, ಟೆಂಪೋ ಬಂದ್ ನಂಗೆ ಎರ್ಕೊ ಬಂದ್ಬಿಡ್ತು. ಪೊಲೀಸರು ಅಡ್ಡ ಹಾಕಿ ನನ್ನ ಮಗಳು ಸತ್ತೋದ್ಲು. ಇತ್ತಾಗ ಬನ್ನಿ ಅಂತ ಕೈ ಮಾಡಿದ್ದಾರೆ. ಪಾಪಗೆ ನಾಯಿ ಕಚ್ಚೈತೆ ಅಂತ ನಾನು ಮಧುರಿಂದ ಬರ್ತಾ ಇದ್ದೋಣ. ಫುಲ್ ಬ್ಯಾಂಡೇಜ್ ಹಾಕಿದ್ರಣ. ಸುಳ್ಳು ಹತ್ರ ಗಾಡಿ ಅಡ್ಡ ಹಾಕಿದ್ದಾರೆ. ಗಾಡಿ ಅಡ್ಡ ಹಾಕಂದಲ್ಲಿ ಈಗ ಹಾಸ್ಪಿಟಲ್ಗೆ ಇದ್ದಾರೆ. ಅವ್ರು ಮೂವ್ ಮಾಡಿ ಕೊಟ್ಟಿಲ್ಲ. ಮೂವ್ ಮಾಡಿದ್ಮೇಲೆ ಇವ್ರು ಏನ್ ಮಾಡ್ತಾರೆ, ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ. ಗಾಡಿ ಮೂವ್ ಮಾಡೋದು ಸ್ಕಿಡ್ ಆಗಿದೆ. ಅವ್ರು ಏನ್ ಮಾಡಿದ್ದಾರೆ, ಟೆಂಪೋದವರು ಇವರು ಗಾಡಿ ಅಡ್ಡ ಹಾಕಿದ್ದಾರೆ. ಈಗ ಇವರು ಗಾಡಿ ಅಡ್ಡ ಹಾಕಿದ್ಮೇಲೆ ಏನ್ ಮಾಡಿದ್ದಾರೆ, ಇವ್ರು ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಗಾಡಿ ನಿಲ್ಸ್ಕೋಗಿ ಸ್ಕಿಡ್ ಆಗಿದ್ದಾನೆ. ಬೇರೆ ಗಾಡಿ ಬಂದಿದೆ. ನನ್ನ ಮಗಳಕ್ಕೆ ತಿನ್ನಕ್ಕೆ ಇವರೇ ಕಾರಣ ಸ್ವಾಮಿ. ಇವ್ರು ದುಡ್ಡು ಏನು ತಿನ್ಕೋಗ್ತಿದ್ದ ಸ್ವಾಮಿ? ಯಾವ್ದೋ ದುಡ್ಡು ಕಟ್ಬೇಕು ಸ್ವಾಮಿ ಇವ್ರಿಗೆ. ನನ್ನ ಮಗಳು ಪರಿಹಾರ ಕೊಡ್ತಾರಂತೆ. ನಾನೇ 10 ಲಕ್ಷ ಕೊಡ್ತೀನಿ ಸ್ವಾಮಿ. ನಾನೇ 10 ಲಕ್ಷ ಕೊಡ್ತೀನಿ ಪರಿಹಾರ. ನನ್ನ ಸಂಪಾದನೆ ನಿಮಗೆ ನನ್ನ ಮಗಳು ಪರಿಹಾರ ನ್ಯಾಯ ಕೊಡ್ತೀರಾ? ನನ್ನ ಮಗಳು ನ್ಯಾಯ ಕೊಡ್ತೀರಾ? ನನ್ನ ಮಗಳು ಜೀವ ಕೊಡಿ ಸ್ವಾಮಿ, ಸಾಕಷ್ಟೇ. ನನ್ನ ಮಗಳು ಜೀವ ಕೊಡಿ ಸ್ವಾಮಿ. ಪೊಲೀಸರು ಯಾರ್ಯಾರು ಡ್ಯೂಟಿ ಮಾಡ್ತಿದ್ರು ಅವ್ರನ್ನೆಲ್ಲಾರನು ಕರ್ಸ್ಬಿಟ್ಟು ಮಂಡ್ಯಕ್ಕೆ ಯಾರು ಉಸ್ತುವಾರಿ ಅವ್ರೆ ಎಲ್ಲಾರು ಬರ್ಬೇಕು. ಬಂದೆ ಆ ಪುಟ್ಟ ಮಗಿಗೆ ನ್ಯಾಯ ಕೊಡ್ಬೇಕು. ಪೊಲೀಸ್ನವರು ಕೈ ಹಿಡ್ಕ ಎಳೆದಾಗ ಪಾಪು ಬಿದ್ದು ಕೆಳಕ್ಕೆ ಪ್ರಾಣ ಬಿಟ್ಟಿರೋದು ಪೊಲೀಸ್ನವರು ಇದು ಕಾರಣ. ಮದ್ದೂರು ತಾಲೂಕು ಗೊರ್ನಳ್ಳಿ ಗ್ರಾಮದಲ್ಲಿ ಆ ಪಾಪುಗೆ ನಾಯಿ ಕಚ್ಚಿದ್ರಿಂದ ಮದ್ದೂರು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡೋದಾಗ ಏನಾಗೈತೆ, ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯಕ್ಕೆ ಹೋಗಿ ಅಂತ ಅಂದವ್ರೆ. ಅವಾಗ ಕಾರ್ ಇರ್ಲಿಲ್ಲ, ಸ್ಕೂಟ್ರಲ್ಲಿ ಬೈಕಲ್ಲಿ ಬರ್ಬೇಕಾದ್ರೆ ಇವರು ಪಾಪ ಅವರ ತಾಯಿನೋ ಮತ್ತೆ ಅವ್ರ ಚಿಕ್ಕಪ್ಪನ ಜೊತೆಲಿ ಬರ್ಬೇಕಾದ್ರೆ ಸ್ವರ್ಣಸಂದ್ರದ ಹತ್ರ ಇವ್ರದ್ದು ಯಾವಾಗ್ಲೂ ಡೈಲಿ ಅಡ್ಡ ಹಾಕ್ತಾರೆ ಪೊಲೀಸ್ನವರು. ಅಲ್ಲಿ ಕೈ ಹಿಡಿದು ಎಳೆದಿದ್ದಾರೆ. ನಿನ್ಸ ಹುಡುಗ ಅರ್ಜೆಂಟ್ ಐತೆ ಸರ್ ಅಂದಾಗ್ಲೂ ನಿನ್ಸಕ್ಕೆ ಕೈ ಹಿಡಿದು ಎಳೆದಿದ್ದಾರೆ. ಡಿವೈಡರ್ ಹಂಚು ಬಂದಾಗ ಆ ಹುಡುಗ ಸ್ಕಿಡ್ ಆಗ್ಬಿಟ್ಟು ಅವ್ರ ತಾಯಿಗೂ ಕೈ ಫ್ರಾಕ್ಚರ್ ಆಗಿದೆ, ಮಗು ಅಲ್ಲೇ ಪ್ರಾಣ ಬಿಟ್ಟೈತೆ. ಘಟನೆ ನಡೆದ ಸ್ಥಳದಿಂದ ಪೊಲೀಸ್ನವರು ಎಸ್ಕೇಪ್, ಯಾರು ಇಲ್ಲ ಅಲ್ಲಿ. ಡ್ಯೂಟಿಲಿ ಇದ್ದಂತ ಅಧಿಕಾರಿಗಳು ಒಬ್ರು ಇಲ್ಲ. ಅಲ್ಲಿದ್ದಂತ ಪೊಲೀಸ್ ಈ ಟ್ರಾಫಿಕ್ ಪೊಲೀಸರು ಹೇಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಮಿನಿಸ್ಟರ್ ಹೋಗ್ಬೇಕಾದ್ರೆ ಅಲ್ಲಿ ವಿಸಿಲ್ ಹೊಡ್ಕೊಂಡ್ಬಿಟ್ಟು ಗಾಡಿಗಳನ್ನ ನಿಲ್ಸೋದು, ಅವ್ರಿಗೆ ದಾರಿ ಮಾಡಿಕೊಡೋದು ಜೀರೋ ಟ್ರಾಫಿಕ್. ಅದಾದ ನಂತರ ಸಿಗ್ನಲ್ ಈ ತರ ನಿಲ್ಸ್ಕೊಂಡ್ಬಿಟ್ಟು ಹೆಲ್ಮೆಟ್ ಹಾಕೊಂಡಿದಾರೋ ಇಲ್ಲೋ ಅದನ್ನ ನೋಡಕ್ ನಿಮ್ಮನ್ನ ಅದಕ್ಕೆ ಏನೇನ್ರಿ ನಿಮ್ಮ ಟ್ರಾಫಿಕ್ ಪೊಲೀಸರು ಮಾಡಿರೋದು? ಮಗುವಿನ ಕೊನೆ ಕ್ಷಣದ ದೃಶ್ಯ, ಅದನ್ನ ಕೇಳಕ್ಕೆ ಸಂಕಟ, ಅದನ್ನ ದೃಶ್ಯ ಬೇರೆ ನೋಡ್ಬೇಕಾ?